K2 ರೆಸಿಪಿಯೆಂಟ್ ಐ ಡಿ ಕ್ರಿಯೇಷನ್. ಖಜಾನೆಯಲ್ಲಿ ರೆಸಿಪಿಯೆಂಟ್ ಐ ಡಿಯನ್ನು ಹೇಗೆ ಕ್ರಿಯೇಟ್ ಮಾಡಬೇಕು, ಒಂದು ಸರಳವಾಗಿರ್ತಕ್ಕಂತಹ ಸ್ಟೆಪ್ಸ್ನಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ಖಜಾನೆಯಲ್ಲಿ ಯಾರಿಗಾದರೂ ಹಣವನ್ನು ಕಳಿಸಬೇಕಾದ್ರೆ ಟ್ರಾನ್ಸಾಕ್ಷನ್ಗಾಗಿ ರೆಸಿಪಿಯೆಂಟ್ ಐ ಡಿಯನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಮೊದಲಿಗೆ ನಾವು ಖಜಾನೆ ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗತ್ತೆ. ಇಲ್ಲಿ ಯಾವ ರೀತಿ ರೆಸಿಪಿಯೆಂಟ್ ಐ ಡಿ ಕ್ರಿಯೇಟ್ ಮಾಡಬೇಕು, ಯಾವ ದಾಖಲೆಗಳನ್ನು ಕೊಡಬೇಕು ಅಂತ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಇಲ್ಲಿ ರೋಲಲ್ಲಿ ಸೂಪ್ರಿಡೆಂಟ್ ರೋಲ್ಗೆ ಹೋಗಬೇಕಾಗುತ್ತೆ. ರೆಸಿಪಿಯೆಂಟ್ ಐ ಡಿ ಕ್ರಿಯೇಟ್ ಮಾಡಲು ಸೂಪ್ರಿಡೆಂಟ್ ಒಂದು ರೋಲ್ನಲ್ಲಿ ಮೊದಲು ಎಲ್ಲ ಡೀಟೇಲ್ಸನ್ನು ತುಂಬಬೇಕಾಗತ್ತೆ. ಸೂಪ್ರಿಡೆಂಟ್ ರೋಲನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಲೆಫ್ಟ್ ಸೈಡ್ನಲ್ಲಿರ್ತಕ್ಕಂತಹ ಮೆನ್ಯೂನಲ್ಲಿ ವರ್ಕ್ ಫ್ಲೋಗಿಂತ ಮೇಲೆ ರಿಜಿಸ್ಟ್ರೇಷನ್ ಇರುತ್ತೆ. ಅಲ್ಲಿ ರಿಜಿಸ್ಟ್ರೇಷನನ್ನು ತಗೋಬೇಕು. ರಿಜಿಸ್ಟ್ರೇಷನ್ನಲ್ಲಿ ರೆಸಿಪಿಯೆಂಟ್ ಮಾಸ್ಟರ್ ಇದೆ. ಅಲ್ಲಿ ಕ್ರಿಯೇಟ್ ರೆಸಿಪಿಯೆಂಟ್ ಮಾಸ್ಟರ್ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ರೆಸಿಪಿಯೆಂಟ್ ಟೈಪನ್ನು ನಾವು ಮೊದಲು ಸೆಲೆಕ್ಟ್ ಮಾಡಬೇಕು, ಯಾವ ರೀತಿ ಅಂತ. ಹೆಚ್ಚಾಗಿ ರೆಸಿಪಿಯೆಂಟ್ ಟೈಪನ್ನು ಎಂಪ್ಲಾಯೀಸ್ಗೆ 27 ಇದರಲ್ಲಿ ನೀಡಿರ್ತಾರೆ. ಇಲ್ಲಿ ಹಲವಾರು ರೆಸಿಪಿಯೆಂಟ್ ಟೈಪ್ಸ್ ಇರುತ್ತೆ. ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆಲ್ಲ 27 ಇರುತ್ತೆ. ಇಲ್ಲಿ ಬಹಳಷ್ಟು ಲಿಸ್ಟ್ ಇರುತ್ತೆ. ನಾವು ಹೆಚ್ಚಾಗಿ ಇಂಡಿವಿಜುವಲನ್ನು ಸೆಲೆಕ್ಟ್ ಮಾಡಿ ರೆಸಿಪಿಯೆಂಟ್ ಐ ಡಿಯನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ನೋಡಿ, ಬಹಳಷ್ಟು ಲಿಸ್ಟ್ ಇದೆ ಇಲ್ಲಿ ಟೈಪ್ಸಲ್ಲಿ. ನಾವು ಈಗ ಒಂದು ಇಂಡಿವಿಜುವಲ್ ಟೈಪನ್ನು ತಗೊಂಡು ರೆಸಿಪಿಯೆಂಟ್ ಐ ಡಿಯನ್ನು ಒಂದು ಕ್ರಿಯೇಟನ್ನು ಮಾಡೋಣ. ಇಲ್ಲಿ ಇಂಡಿವಿಜುವಲ್ ಟೈಪನ್ನು ತಗೊಂಡ ತಕ್ಷಣ ರೆಸಿಪಿಯೆಂಟ್ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಮತ್ತು ಹೆಸರು ಎಲ್ಲ ಡೀಟೇಲ್ಸನ್ನೆಲ್ಲ ಕೇಳ್ತಾ ಹೋಗುತ್ತೆ. ಇಲ್ಲಿ ಆ ರೆಸಿಪಿಯೆಂಟ್ ಯಾರಿರ್ತಾರೆ ಅವರ ಒಂದು ಆಧಾರ್ ಕಾರ್ಡ್, ಫೋನ್ ನಂಬರ್, ಅವರ ಬ್ಯಾಂಕ್ ಪಾಸ್ಬುಕ್ ಅನ್ನು ನಾವು ತೆಗೆದುಕೋಬೇಕು. ಇಲ್ಲಿ ನಾವು ಅವರ ಆಧಾರ್ ಕಾರ್ಡ್ ಮತ್ತು ನೇಮ್ ನೋಡಿ, ಮೊದಲು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ನಂತರ ಪ್ಯಾನ್ ನಂಬರ್ ಇದ್ದರೆ ಪ್ಯಾನ್ ನಂಬರ್ ಎಲ್ಲವನ್ನು ಇಲ್ಲಿ ಕೇಳಿರ್ತಕ್ಕಂತಹ ಐ ಡಿ ಪ್ರೂಫ್ಸ್ ಎಲ್ಲವನ್ನು ತುಂಬ್ತಾ ಹೋಗಬೇಕು. ಮೊದಲು ಆಧಾರ್ ಕಾರ್ಡನ ಒಂದು ನಂಬರನ್ನು ತುಂಬಿದ ನಂತರ ಇಲ್ಲಿ ಆ ಒಂದು ಇಲಾಖೆಯನ್ನು ಕೇಳುತ್ತೆ, ಯಾವ ಇಲಾಖೆಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂತಹ ಒಂದು ಇನ್ಫಾರ್ಮೇಷನ್ನ ಇಲ್ಲಿ ತುಂಬಬೇಕಾಗತ್ತೆ. ನಾನು ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನನ್ನು ತುಂಬ್ತಾ ಹೋಗ್ತೇನೆ. ಇಲಾಖೆ ಡಿಪಾರ್ಟ್ಮೆಂಟನ್ನು ನಾವು ಕೊಡಬೇಕು. ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ಒಂದು ಮಾಹಿತಿ ಇರುತ್ತೆ. ಸೊ ಅದಕ್ಕಾಗಿ ನಾನು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನನ್ನು ಸೆಲೆಕ್ಟ್ ಮಾಡ್ತೇನೆ. ಅದಾದ ನಂತರ ಅವರ ಒಂದು ಗುರುತು, ಇಲ್ಲಿ ವೋಟರ್ ಐ ಡಿ, ರೇಷನ್ ಕಾರ್ಡ್ ಹಲವಾರು ಆಪ್ಷನ್ಸನ್ನು ನೀಡ್ತಾ ಹೋಗಿದ್ದಾರೆ. ಇಲ್ಲಿ ಅವರ ಒಂದು ಐಡೆಂಟಿಫಿಕೇಷನ್ ಸರ್ಟಿಫಿಕೇಟ್ ಏನು ತೊಗೊಳ್ತೀರಾ ಆ ಐಡೆಂಟಿಫಿಕೇಷನ್ ಸರ್ಟಿಫಿಕೇಟನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿರ್ತಕ್ಕಂತಹ ಲಿಸ್ಟ್ನಲ್ಲಿ ಯಾವುದಾದ್ರೂ ಒಂದು ಅವರ ವೋಟರ್ ಐ ಡಿ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಅವರ ಬೇರೆ ಯಾವುದಾದ್ರೂ ಇತರೆ ಸರ್ಟಿಫಿಕೇಟ್ಗಳಿದ್ದಲ್ಲಿ ಅವುಗಳನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ ಸೆಲೆಕ್ಟ್ ಮಾಡಿದ ನಂತರ ಆ ಗುರುತಿನ ಸಂಖ್ಯೆಯನ್ನು ನಮೂದಿಸಬಹುದು. ಮುಂದೆ ನೀಡಿರ್ತಾರೆ ಇತರೆ ಗುರುತಿನ ಸಂಖ್ಯೆ ಅಂತ ಇದೆ, ಆ ಸಂಖ್ಯೆಯನ್ನು ನಮೂದಿಸಬೇಕಾಗತ್ತೆ. ಅದಾದ ನಂತರ ಹೆಸರು, ಆ ರೆಸಿಪಿಯೆಂಟ್ನ ಹೆಸರನ್ನು ನಾವು ಇಲ್ಲಿ ಕ್ಲೀನಾಗಿ ಪಾಸ್ಬುಕ್ನಲ್ಲಿ ಅಥವಾ ಆಧಾರ್ ಕಾರ್ಡ್ನಲ್ಲಿ ಇರುವ ಹಾಗೆ ಟೈಪ್ ಮಾಡಬೇಕಾಗತ್ತೆ. ಮೊದಲು ಆಧಾರ್ ಕಾರ್ಡ್ ನಂಬರ್, ಅದಾದ ನಂತರ ಡಿಪಾರ್ಟ್ಮೆಂಟ್ ನೇಮ್, ಅದಾದ ನಂತರ ಅವರ ಒಂದು ಐಡೆಂಟಿಫಿಕೇಷನ್ ಪ್ರೂಫ್, ಅದಾದ ನಂತರ ನೇಮನ್ನು ಟೈಪ್ ಮಾಡಬೇಕು. ನೇಮ್ ಎಲ್ಲ ಟೈಪ್ ಮಾಡಿದ ನಂತರ ಇಲ್ಲಿ ಫೋನ್ ನಂಬರ್ ಕೇಳುತ್ತೆ. ನಾವು ಯಾರು ರೆಸಿಪಿಯೆಂಟ್ ತೊಗೊಳ್ತಾ ಇರ್ತೀವಿ ಆ ರೆಸಿಪಿಯೆಂಟ್ರವರ ಸರಿಯಾದ ಫೋನ್ ನಂಬರನ್ನು ಇಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ. ಆ ಫೋನ್ ನಂಬರ್ ಅವರಿಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಅಥವಾ ಅವರ ಒಂದು ಪಾಸ್ಬುಕ್ಗೆ ಲಿಂಕ್ ಆಗಿರ್ತಕ್ಕಂತಹ ಒಂದು ಫೋನ್ ನಂಬರನ್ನು ಇಲ್ಲಿ ಸರಿಯಾಗಿ ನಾವು ಎಂಟರ್ ಮಾಡಬೇಕಾಗತ್ತೆ. ಇದು ಮಸ್ಟ್ ಆ್ಯಂಡ್ ಶುಡ್. ಇಲ್ಲಿ ನೋಡಿ, ಅಲ್ಲಿ ಸ್ಟಾರ್ ಮಾರ್ಕ್ಸ್ ಯಾವುದು ಕೊಟ್ಟಿದ್ದಾರೋ ಅದು ಮಸ್ಟ್ ಇರುತ್ತೆ. ಇಲ್ಲಿ ಫೋನ್ ಕಂಪಲ್ಸರಿ ಏನಿಲ್ಲ, ಆದರೆ ಆ ಫೋನ್ ನಂಬರನ್ನು ಎಂಟರ್ ಮಾಡ್ತಕ್ಕಂಥದ್ದು ತುಂಬ ಒಳಿತು. ಫೋನ್ ನಂಬರನ್ನು ಎಂಟರ್ ಮಾಡಿದ ನಂತರ ಈ ಒಂದು ಬಾಕ್ಸ್ಗಳಲ್ಲಿ ಯಾವ ಮಾಹಿತಿ ಇದೆ ಆ ಮಾಹಿತಿಯನ್ನು ತುಂಬ್ತಾ ಹೋಗಿ ಅದಾದ ನಂತರ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಮೊದಲಿಗೆ ಬ್ಯಾಂಕ್ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಬ್ಯಾಂಕನ್ನು ಸೆಲೆಕ್ಟ್ ಮಾಡಿ ಅದಾದ ನಂತರ ಆ ಬ್ಯಾಂಕ್ ಯಾವ ಬ್ರ್ಯಾಂಚ್ನಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿ
ಆ ನಂತರ ಅವರ ಒಂದು ಅಕೌಂಟ್ ನಂಬರನ್ನು ನೀಡಬೇಕಾಗುತ್ತೆ. ಇಲ್ಲಿ ಹಲವಾರು ಬ್ಯಾಂಕ್ಗಳ ಹೆಸರನ್ನು ಕೊಟ್ಟಿದೆ. ಎಲ್ಲ ಬ್ಯಾಂಕುಗಳು ಈ ಒಂದು ಅವರ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕ್ನಲ್ಲಿದೆ ಅನ್ನೋದನ್ನು ಕರೆಕ್ಟಾಗಿ ಚೂಸ್ ಮಾಡಬೇಕು. ಇಲ್ಲಿ ಎಲ್ಲ ಬ್ಯಾಂಕ್ಗಳ ಹೆಸರಿರುತ್ತೆ. ಆ ಎಲ್ಲ ಬ್ಯಾಂಕ್ಗಳನ್ನು ಹುಡುಕಿ ಆ ಎಲ್ಲ ಬ್ಯಾಂಕ್ಗಳ ಟೈಪಲ್ಲಿ ಎಲ್ಲಿ ಆ ಒಂದು ಆಪ್ಷನ್ ಓಪನ್ ಆಗುತ್ತೆ ಅದನ್ನು ಸರಿಯಾಗಿ ನಾವು ನೋಡಬೇಕಾಗುತ್ತೆ. ಸೇವಿಂಗ್ ಬ್ಯಾಂಕ್ ಟೈಪನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಕಾರ್ಪೊರೇಷನ್ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿದ್ದೇನೆ, ಅದು ಬರ್ತಾ ಇಲ್ಲ. ಸೊ ಆ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಆ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ. ಸೊ ಅದಕ್ಕೆ ಕಾರ್ಪೊರೇಷನ್ ಬ್ಯಾಂಕ್ ಈಗಾಗಲೇ ಯೂನಿಯನ್ ಬ್ಯಾಂಕ್ ಅಂತ ಚೇಂಜ್ ಆಗಿದೆ. ಅದಕ್ಕಾಗಿ ಅಲ್ಲಿ ಬ್ಯಾಂಕನ್ನು ನಾನು ಚೇಂಜ್ ಮಾಡ್ತೇನೆ. ಯೂನಿಯನ್ ಬ್ಯಾಂಕ್ ಅಂತ ಹೇಳಿ ಆ ಕಾರ್ಪೊರೇಷನ್ ಬ್ಯಾಂಕನ್ನು ಒಂದು ಹೆಸರನ್ನು ಚೇಂಜ್ ಮಾಡ್ಕೋತೇನೆ. ಏಕೆಂದರೆ ಈಗಾಗಲೇ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದ್ರಿಂದ ನಾವು ಆಧಾರ್ ಕಾರ್ಡ್ ಕೊಟ್ಟ ಕೂಡಲೇ ಆ ಬ್ಯಾಂಕ್ಗಳೆಲ್ಲವೂ ಸಹ ಮ್ಯಾಪ್ ಆಗುತ್ತೆ. ಸೊ ಅದಕ್ಕಾಗಿ ಕಾರ್ಪೊರೇಷನ್ ಬ್ಯಾಂಕ್ ಅದು ಓಲ್ಡ್ ಇತ್ತು, ಅದು ಯೂನಿಯನ್ ಬ್ಯಾಂಕ್ ಆಗಿ ಚೇಂಜ್ ಆಗಿದೆ. ಸೊ ಇಲ್ಲಿ ಆ ಯೂನಿಯನ್ ಬ್ಯಾಂಕ್ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ತೇನೆ. ಆಗ ಸರಿಯಾಗಿ ಅದು ಬರುತ್ತೆ. ನೋಡಿ, ಈಗ ಕಾರ್ಪೊರೇಷನ್ ಬ್ಯಾಂಕ್ ಕೊಟ್ಟಾಗ ಬರ್ತಾ ಇಲ್ಲ. ನಂತರ ಯೂನಿಯನ್ ಬ್ಯಾಂಕ್, ಹಳೆಯ ಬ್ಯಾಂಕ್ ಇದ್ದಂಥ ಕಾರ್ಪೊರೇಷನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಗಿ ಚೇಂಜ್ ಆಗಿದೆ. ಸೊ ಯೂನಿಯನ್ ಬ್ಯಾಂಕ್ಗೆ ನಾನು ಸೆಲೆಕ್ಟ್ ಮಾಡ್ತೇನೆ. ಅದಾದ ನಂತರ ನೋಡೋಣ ಇಲ್ಲಿ ಯಾವ ರೀತಿ ಬರುತ್ತೆ ಅಂತ. ಆದ್ದರಿಂದ ಆ ಬ್ಯಾಂಕ್ಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಸರಿಯಾಗಿ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯೂನಿಯನ್ ಬ್ಯಾಂಕ್ ಇದೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸೆಲೆಕ್ಟ್ ಮಾಡ್ತೇನೆ. ಅದಾದ ನಂತರ ಅಕೌಂಟ್ ಟೈಪ್ ಸೆಲೆಕ್ಟ್ ಮಾಡ್ಕೋಬೇಕು. ಅಕೌಂಟ್ ಟೈಪ್ ಸೇವಿಂಗ್ಸ್ ಅಕೌಂಟ್. ನಂತರ ಇಲ್ಲಿ ಕ್ಲಿಕ್ ಮಾಡಿ ಈ ಬ್ಯಾಂಕ್ ಯಾವ ಒಂದು ಬ್ರ್ಯಾಂಚ್ನಲ್ಲಿದೆ ಒಂದು ಲಿಸ್ಟ್ ಬಂದುಬಿಡುತ್ತೆ. ಆ ಲಿಸ್ಟ್ನಲ್ಲಿ ಆ ಬ್ಯಾಂಕ್ನ ಇರ್ತಕ್ಕಂಥ ಬ್ರ್ಯಾಂಚ್ ನೇಮ್ ಇರುತ್ತೆ. ಆ ನೇಮನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಬ್ಯಾಂಕ್ನ ಬ್ರ್ಯಾಂಚ್ ನೇಮನ್ನು ಸೆಲೆಕ್ಟ್ ಮಾಡ್ತೇನೆ. ಆ ಒಂದು ಬ್ಯಾಂಕ್ನ ಬ್ರ್ಯಾಂಚ್ ನೇಮ್ ಸೆಲೆಕ್ಟ್ ಮಾಡಿದ ಕೂಡಲೇ ಅಲ್ಲೇ IFSC ಕೋಡ್ ಎಲ್ಲವೂ ಸಹ ಕರೆಕ್ಟಾಗಿ ಬಂದುಬಿಡುತ್ತೆ. ಇಲ್ಲಿ ಬ್ಯಾಂಕ್ ನೇಮನ್ನು ಹುಡುಕಿದ್ದೇನೆ. ಬ್ಯಾಂಕ್ ನೇಮನ್ನು ಸೆಲೆಕ್ಟ್ ಮಾಡಿದ ಕೂಡಲೇ ಅಲ್ಲಿ ಆ ಬ್ಯಾಂಕ್ನ ಬ್ರ್ಯಾಂಚ್ IFSC ಕೋಡ್ ಬರುತ್ತೆ. ನೋಡಿ, IFSC ಕೋಡ್, ಬ್ಯಾಂಚ್ ಎಲ್ಲವೂ ಸಹ ಇಲ್ಲಿ ಬಂದಾಗಿದೆ. ನಂತರ ನಾವು ಆ ಒಂದು ಬ್ಯಾಂಕ್ ಇರ್ತಕ್ಕಂತಹ ಪಿನ್ ಕೋಡ್, ಆ ಬ್ಯಾಂಕ್ ಯಾವ ಒಂದು ಇದಕ್ಕೆ ಬರುತ್ತೆ ಅದರ ಪಿನ್ ಕೋಡ್, ಹೋಬಳಿ, ತಾಲೂಕ್, ಜಿಲ್ಲೆ, ರಾಜ್ಯ ಇವೆಲ್ಲವನ್ನು ಸಹ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ಬ್ಯಾಂಕ್ನ ಒಂದು ಹೆಸರು, ಆಧಾರ್ ಕಾರ್ಡ್ ಆಲ್ರೆಡಿ ಲಿಂಕ್ ಆಗಿದ್ದರೆ ಬ್ಯಾಂಕ್ ಅಕೌಂಟ್ ನಂಬರ್ ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ. ಇಲ್ಲಿ ಎಲ್ಲ ಒಂದು ಜಿಲ್ಲೆ, ತಾಲೂಕು ಮತ್ತು ರಾಜ್ಯ ಎಲ್ಲವನ್ನು ಸಹ ನಾವು ಸೆಲೆಕ್ಟ್ ಮಾಡಬೇಕು. ಅಲ್ಲೇ ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ. ಪಿನ್ ಕೋಡ್ ಹಾಕಿದ ಕೂಡಲೇ ಅಲ್ಲಿರ್ತಕ್ಕಂಥ ಜಿಲ್ಲೆ, ಅದರಲ್ಲಿರ್ತಕ್ಕಂಥ ತಾಲೂಕುಗಳು ಎಲ್ಲವೂ ಸಹ ಅಲ್ಲಿ ಸಿದ್ಧವಾಗಿ ಬರ್ತಾ ಇರುತ್ತೆ. ಅವುಗಳನ್ನೆಲ್ಲ ಸೆಲೆಕ್ಟ್ ಮಾಡಿದ ನಂತರ ಈ ಒಂದು ಪ್ರೋಸೆಸ್ ನಾವು ಸಬ್ಮಿಟ್ ಮಾಡಬೇಕು. ಇದು ಸೂಪ್ರಿಂಟೆಂಡೆಂಟ್ ಲಾಗಿನ್ನಲ್ಲಿ ಮಾಡ್ತಾ ಇರ್ತಕ್ಕಂತಹ ಪ್ರೋಸೆಸ್ ಆಗಿರುತ್ತೆ. ಈಗ ಈ ಸೂಪ್ರಿಂಟೆಂಡೆಂಟ್ ಲಾಗಿನ್ನಿಂದ ಇದನ್ನು ನಾವು DDO ಲಾಗಿನ್ಗೆ ಕಳಿಸ್ಬೇಕಾಗುತ್ತೆ. ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಒಂದು ಸಬ್ಮಿಟನ್ನು ಕ್ಲಿಕ್ ಮಾಡಬೇಕು. ಮತ್ತೊಮ್ಮೆ ಎಲ್ಲ ಒಂದು ಇನ್ಫಾರ್ಮೇಷನನ್ನು ನಾವು ಸರಿಯಾಗಿ ನೋಡ್ಕೋಬೇಕಾಗತ್ತೆ. ಎಲ್ಲ ಇನ್ಫಾರ್ಮೇಷನ್ ಸರಿಯಾಗಿದ್ದಲ್ಲಿ ನಾವು ಕೊನೆಯಲ್ಲಿ ಎಲ್ಲ ಚೆಕ್ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್, ಹೆಸರು, ಬ್ಯಾಂಕ್ ಅಕೌಂಟ್ ಸರಿ ಇದೆಯೇ ಇಲ್ಲವೇ ಎಲ್ಲವನ್ನು ಚೆಕ್ ಮಾಡಿದ ನಂತರ ಈ ಒಂದು ರೆಸಿಪಿಯೆಂಟ್ ID ಕ್ರಿಯೇಷನ್ಗಾಗಿ ಸಬ್ಮಿಟನ್ನು ಕೊಡಬೇಕು. ಇದು ಸೂಪ್ರಿಂಟೆಂಡೆಂಟ್ ಲಾಗಿನಲ್ಲಿ ಮಾಡಿರ್ತೇವೆ. ನೆಕ್ಸ್ಟ್ ರೋಲ್ ಬಂದು DDO ರೋಲ್ನಲ್ಲಿ ಇದನ್ನು ಅಕ್ಸೆಪ್ಟ್ ಮಾಡಿ ಕೊಡಬೇಕಾಗುತ್ತೆ. ನೋಡಿ, ಈಗ ಎಲ್ಲವೂ ಸರಿ ಇದೆ. ನಾನು ಸಬ್ಮಿಟನ್ನು ಕೊಡ್ತಾ ಇದ್ದೇನೆ. ಸಬ್ಮಿಷನ್ ಇದು ತೆಗೆದುಕೊಂಡಿದೆ. ಸಬ್ಮಿಷನ್ ಆದ ಕೂಡಲೇ ಓಕೆ ಕ್ಲಿಕ್ ಮಾಡಿ ಪ್ರಿಂಟ್ ಬರುತ್ತೆ. ನೋಡಿ, ಈ ಪ್ರಿಂಟಲ್ಲಿ ರೆಸಿಪಿಯೆಂಟ್ ಸಿಗ್ನೇಚರನ್ನು ತೊಗೋಬೇಕು. ಅದಾದ ನಂತರ ಕೆಳಗಡೆ DDO ಸಿಗ್ನೇಚರನ್ನು ಮಾಡಬೇಕಾಗುತ್ತೆ. ಇದನ್ನು ಒಂದು ಪ್ರಿಂಟನ್ನು ತೊಗೊಳ್ತೇನೆ. DDO ಡ್ರಾಯಿಂಗ್ ಆಫೀಸರ್ ಕಡೆಯಿಂದ ಸಿಗ್ನೇಚರ್ ಮಾಡಿಸ್ಬೇಕಾಗಿರೋದ್ರಿಂದ ಈ ಪ್ರಿಂಟನ್ನು ತೊಗೊಂಡಿದ್ದೇನೆ. ಅದಾದ ನಂತರ ಇದನ್ನು ಕ್ಲೋಸ್ ಮಾಡಿ ನಂತರ ನಾವು ರೋಲ್ ಮ್ಯಾಪ್ ಚೇಂಜ್ ಮಾಡಬೇಕು. ಇಲ್ಲಿ DDO ಲಾಗಿನ್ ಮುಗಿದ, ಈಗ ಸೂಪ್ರಿಂಟೆಂಡೆಂಟ್ ಲಾಗಿನ್ ಮುಗಿದಿದೆ. DDO ಲಾಗಿನ್ಗೆ ಸಬ್ಮಿಟ್ ಕೊಟ್ಟಾಗ ಇಲ್ಲಿ ಮತ್ತೊಮ್ಮೆ ನಾವು ರಿಜಿಸ್ಟ್ರೇಷನ್ ಇದೆ. ಆ ರಿಜಿಸ್ಟ್ರೇಷನ್ನಲ್ಲಿ ಅಪ್ರೂವ್ ಒಂದು ಮಾಸ್ಟರ್ ಬರುತ್ತೆ. ರೆಸಿಪಿಯೆಂಟ್ ಮಾಸ್ಟರನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಸೂಪ್ರಿಂಟೆಂಡೆಂಟ್ ಲಾಗಿನ್ನಿಂದ ಬಂದಿರತಕ್ಕಂತಹ ಒಂದು ರೆಸಿಪಿಯೆಂಟ್ ಕ್ರಿಯೇಷನ್ ಇಲ್ಲಿ ಕಾಣ್ತಾ ಇರುತ್ತೆ. DDO ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. DDO ಒಂದು ರೋಲ್ ಮ್ಯಾಪಲ್ಲಿ ಇಲ್ಲಿ ಮತ್ತೆ ನೀವು
ಎಲ್ಲ ಮಾಹಿತಿ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಇಲ್ಲಿ ನಾನು ಆ ಗುರುತಿನ ಚೀಟಿಯ ನಂಬರನ್ನು ಎಂಟರ್ ಮಾಡಿಲ್ಲ. ಹಾಗಾಗಿ ಗುರುತಿನ ಚೀಟಿ ಏನು ಸೆಲೆಕ್ಟ್ ಮಾಡಿದ್ದೀವಿ ಆ ಗುರುತಿನ ಚೀಟಿಗೆ ಒಂದು ID ಇರುತ್ತೆ. IDಯನ್ನು ಇಲ್ಲಿ ಗುರುತಿನ ಚೀಟಿಯ ಸಂಖ್ಯೆಯನ್ನು ನಾನು ಎಂಟರ್ ಮಾಡ್ತೇನೆ. ಇದು DDO ರೋಲ್ ಮ್ಯಾಪ್ನಲ್ಲಿ ಸಹ ಮತ್ತೊಮ್ಮೆ ನಾವು ಈ ಡೀಟೇಲ್ಸನ್ನು ಚೆಕ್ ಮಾಡಿ ಆನಂತರ ಅಕ್ಸೆಪ್ಟ್ ಕೊಡಬೇಕಾಗುತ್ತೆ. ಅಕ್ಸೆಪ್ಟ್ ಕೊಟ್ಟಲ್ಲಿ ಅವರ ಒಂದು ರೆಸಿಪೆಂಟ್ ID ಕ್ರಿಯೇಟ್ ಆಗುತ್ತೆ. ಆದ್ದರಿಂದ ನಾವು ಮತ್ತೊಮ್ಮೆ ಯಾವುದಾದ್ರೂ ಮಾಹಿತಿ ಮಿಸ್ ಆಗಿದೆಯಾ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಅವರ ID ಪ್ರೂಫನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ. ID ಪ್ರೂಫ್ ನಂಬರನ್ನು ಇಲ್ಲಿ ಇನ್ನೂ ಕೊಟ್ಟಿಲ್ಲ. ಸೊ ಇಲ್ಲಿ ID ಪ್ರೂಫ್ ನಂಬರನ್ನು ಟೈಪ್ ಮಾಡ್ಕೋತೇನೆ. ID ಪ್ರೂಫ್ ನಂಬರನ್ನು ಪೂರ್ತಿಯಾಗಿ ಟೈಪ್ ಮಾಡಿ ಅದಾದ ನಂತರ ಮತ್ತೊಮ್ಮೆ ಎಲ್ಲ ಮಾಹಿತಿಯನ್ನು ಚೆಕ್ ಮಾಡಿ ಇಲ್ಲಿ ಅಕ್ಸೆಪ್ಟ್ ಅಂತ ಕೊಟ್ಟ ತಕ್ಷಣ ರೆಸಿಪೆಂಟ್ ID ಅವರದು ಕ್ರಿಯೇಟ್ ಆಗುತ್ತೆ. ನೋಡಿ ಇಲ್ಲಿ ಆ ಒಂದು ಗುರುತಿನ ಚೀಟಿಯ ನಂಬರನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಎಂಟರ್ ಮಾಡಿದ್ದೇನೆ. ಅದಾದ ನಂತರ ಮತ್ತೊಮ್ಮೆ ಎಲ್ಲ ಮಾಹಿತಿ ಸರಿ ಇದೆಯೇ ಚೆಕ್ ಮಾಡ್ಕೋಬೇಕು. ಅಕೌಂಟ್ ನಂಬರ್, IFSC ಕೋಡ್, ಒಂದು ಬ್ಯಾಂಕ್ ಡೀಟೇಲ್ಸ್ ಎಲ್ಲವೂ ಸರಿಯಾಗಿದೆಯೇ ಎಂದು ಚೆಕ್ ಮಾಡಿದ ನಂತರ ಅಕ್ಸೆಪ್ಟನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಅಕ್ಸೆಪ್ಟನ್ನು ಕ್ಲಿಕ್ ಮಾಡಿದ ಕೂಡಲೇ ಅವರ ಒಂದು ರೆಸಿಪೆಂಟ್ ID ಕ್ರಿಯೇಟ್ ಆಗುತ್ತೆ. ಸೊ ಎಲ್ಲವೂ ಚೆಕ್ ಮಾಡಿದ ನಂತರ ಅಕ್ಸೆಪ್ಟ್ ಬಟನನ್ನು ಕ್ಲಿಕ್ ಮಾಡಬೇಕು. ಅದಾದ ನಂತರ ಇದನ್ನು ಓಕೆ ಮಾಡಿ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ನಾವು ತುಂಬ ಸರಳವಾಗಿ ಒಂದು ರೆಸಿಪೆಂಟ್ IDಯನ್ನು ಕ್ಲಿಕ್ ಮಾಡ್ಕೋಬಹುದು. ಖಜಾನೆಯಿಂದ ರೆಸಿಪೆಂಟ್ IDಯನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ ಎರಡೇ ರೋಲ್ನಲ್ಲಿ ಇದನ್ನು ಮಾಡಬೇಕಾಗುತ್ತೆ. ಒಂದು ಸೂಪರಿಂಟೆಂಡೆಂಟ್ ರೋಲ್ ಮತ್ತು ಇನ್ನೊಂದು ಡ್ರಾಯಿಂಗ್ ಆಫೀಸರ್ ರೋಲ್, DDO ರೋಲ್ನಲ್ಲಿ ರೆಸಿಪೆಂಟ್ IDಯನ್ನು ನಾವು ಕ್ಲಿಕ್ ಮಾಡ್ಕೋಬೋದು. ಆ ರೆಸಿಪೆಂಟ್ IDಯನ್ನು ಬಳಸಿ ಅವರಿಗೆ ಖಜಾನೆ 2 ಮೂಲಕ ಯಾವುದೇ ಟ್ರಾನ್ಸಾಕ್ಷನ್ಗೆ ಅವರಿಗೆ ಅಪ್ಲೈ ಸಹ ಮಾಡಬಹುದಾಗತ್ತೆ. ಇದೆಲ್ಲವೂ ಆದ ನಂತರ ತಪ್ಪದೆ ಕ್ಲೋಸ್ ಮಾಡೋದನ್ನು ಮರಿಬಾರ್ದು.